ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಫೆಬ್ರವರಿಯಿಂದ ಮೇಯವರೆಗೆ ಯಾವ ಸ್ಟಾಕ್ಸ್ ಅಂಡರ್ ಪರ್ಫಾರ್ಮ್ ಮಾಡ್ಬೋದು, ಯಾವುದು ಔಟ್ ಪರ್ಫಾರ್ಮ್ ಮಾಡ್ಬೋದು ಅಂತ ಈ ವಿಡಿಯೋ ಹಾಗೂ ನಿಫ್ಟಿ ಪರ್ಫಾರ್ಮೆನ್ಸ್ ಯಾವ ಥರ ಇರ್ಬೋದು ಅಂತಲೂ ಗೆಸ್ ಮಾಡ್ತಾ ಇದ್ದೀವಿ. ನಾವು ಪ್ರೀ ಎಲೆಕ್ಷನ್ ರ್ಯಾಲಿ ಅಂತ ವಿಡಿಯೋ ಮಾಡಿ ಸುಮಾರು ದಿನ ಆಯಿತು. ಹಾಗೂ ಆವಾಗ ನಾವು ಹೇಳಿತ್ತು 15%ವರೆಗೂ ರ್ಯಾಲಿ ಆಗ್ಬೋದು ಬಿಟ್ವೀನ್ ಸೆಪ್ಟೆಂಬರ್ 2023 ಟು ಮಾರ್ಚ್ 2024. ಅದು ಆಲ್ಮೋಸ್ಟ್ ಅಚೀವ್ ಆಗಿದೆ. 1 ಅಕ್ಟೋಬರಿಂದ ನಿಫ್ಟಿ ಆಲ್ರೆಡಿ 13% ಮೇಲೋಗಿದೆ. ಸೊ ಆಲ್ಮೋಸ್ಟ್ ಈ ಪರ್ಟಿಕ್ಯುಲರ್ ಲೆವೆಲ್ ರೀಚ್ ಆಗಿದೆ. ಈಗ ರೀಸೆಂಟಾಗಿ ಮನಿ ಕಂಟ್ರೋಲಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅಲ್ಲಿ ಬ್ರೋಕರೇಜ್ ಕಂಪ್ನಿ JM ಫೈನಾನ್ಷಿಯಲ್ ಅವರು ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ. ತುಂಬ ಚೆನ್ನಾಗಿರೋ ರಿಸರ್ಚು. ಸೊ ಅದರ ಬಗ್ಗೆ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ. ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ ನಿಫ್ಟಿ ಇಂಡೆಕ್ಸ್ ಪರ್ಫಾರ್ಮೆನ್ಸು ಫೆಬ್ರವರಿ ಟು ಮಿಡ್ ಮೇ ಎಲೆಕ್ಷನ್ ಇಯರಲ್ಲಿ ಯಾವ ಥರ ಇರುತ್ತೆ ಅಂತ. ಮೇ ಯೂಶಲಿ ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಸೆಕೆಂಡ್ ಹಾಫ್ ಆಫ್ ಮೇ. ಸೊ ಅಲ್ಲಿವರೆಗೆ ಹೇಗೆ ಪರ್ಫಾರ್ಮೆನ್ಸ್ ಇರ್ತದೆ ಓನ್ಲಿ ಫಾರ್ ಫೆಬ್ರವರಿ ಟು ಮಿಡ್ ಮೇ. ನಿಫ್ಟಿ ಪರ್ಫಾರ್ಮೆನ್ಸು ಈ ಪೀರಿಯಡಲ್ಲಿ ಫೆಬ್ರವರಿಯಿಂದ ಮಿಡ್ಲ್ ಆಫ್ ದ ಮೇ ತಿಂಗಳಿಗೆ ಎಲೆಕ್ಷನ್ ಇಯರ್ 1999ನಲ್ಲಿ 10% ಮೇಲೆ ಹೋಗಿತ್ತು ನಿಫ್ಟಿ 50 ಇಂಡೆಕ್ಸು. 2004ಅಲ್ಲಿ 10% ಬಿದ್ದಿತ್ತು. 2009ನಲ್ಲಿ 25% ಅಪ್ಪು, 2014ನಲ್ಲಿ 18% ಅಪ್ಪು, 2019ನಲ್ಲಿ 8% ಅಪ್ಪು, ಹಾಗೂ 2024 ಇಲ್ಲಿವರೆಗೆ ಅಪ್ರಾಕ್ಸಿಮೇಟ್ಲಿ 2-3% ಮೇಲೋಗಿದೆ. ಆದರೆ ಇನ್ನೂ ಸುಮಾರು ಟೈಮ್ ಇದೆ, ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಪ್ರೀವಿಯಸ್ 5 ಜನರಲ್ ಎಲೆಕ್ಷನಲ್ಲಿ ನಿಫ್ಟಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಫೆಬ್ರವರಿ ಟು ಮೇ ಪೀರಿಯಡಲ್ಲಿ. ಹಾಗೂ ಆ್ಯಾವ್ರೇಜ್ ಆಗಿ ನೋಡಿದ್ರೆ 10% ಈ ಪೀರಿಯಡಲ್ಲಿ ಮೇಲೆ ಹೋಗಿದೆ. ನಿಫ್ಟಿ 31 ಜನವರಿಗೆ 21,726 ಇತ್ತು. ಸೊ 10% ಮೇಲೆ ಹೋಗಬೇಕು ಆ ಲೆವೆಲಿಂದ ಅಂದರೆ ಆವಾಗ ನಿಫ್ಟಿ 23,899 ಹೋಗಬೇಕು. ಯಾಕಂದರೆ 10% ಹೈಯರ್ ದ್ಯಾನ್ 21,726. ಸದ್ಯಕ್ಕೆ ನಿಫ್ಟಿ ಅರೌಂಡ್ 22,200 ಇದೆ. ಹಾಗೂ ಈ ಲೆವೆಲಿಂದ ಅರೌಂಡ್ 7.6% ಮೇಲೆ ಹೋಗಬೇಕು. ಆ ಒಂದು ಟಾರ್ಗೆಟ್ 23,899 ರೀಚ್ ಆಗಬೇಕಂತೆ. ಇದು ಹಿಸ್ಟಾರಿಕಲ್ ರಿಟರ್ನ್ಸು, ಆಗಲೇಬೇಕಂತ ಇಲ್ಲ, ಬಟ್ ಆಗೋ ಚಾನ್ಸಸ್ ಇದೆ. ಇದು ಪಾಸಿಬಲ್ಲು. ನೋಡಬೇಕಾಗುತ್ತೆ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಹಾಗೂ ಈ ಸ್ಟಡಿ ಪ್ರಕಾರ ಇನ್ನೊಂದು ಡೇಟಾ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ದು ಔಟ್ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಅಂದರೆ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸು ನಿಫ್ಟಿ 50ಗಿಂತ ಜಾಸ್ತಿ ಇರುತ್ತೆ. ಲಾಸ್ಟ್ 5 ಎಲೆಕ್ಷನ್ ಇಯರ್ಸಲ್ಲಿ 4 ಟೈಮ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಯಾಕಂದರೆ 1999ನಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಇಂಡೆಕ್ಸ್ ಕ್ರಿಯೇಟ್ ಆಗಿರಲಿಲ್ಲ. ಅವರ ಪ್ರಕಾರ ಬ್ಯಾಂಕ್ ನಿಫ್ಟಿ ಇಂಡೆಕ್ಸು ನಿಫ್ಟಿ ಇಂಡೆಕ್ಸ್ಗಿಂತ 11% ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಅಂತ. ಅಂದರೆ ಬ್ಯಾಂಕಿಂಗ್ ಸ್ಟಾಕ್ಸು ಚೆನ್ನಾಗಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನಿಫ್ಟಿದ ಆ್ಯಾವ್ರೇಜು 10% ಈ ಪೀರಿಯಡಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸು 21% ಎಕ್ಸ್ಪೆಕ್ಟ್ ಮಾಡ್ಬೋದು ಫೆಬ್ರವರಿಯಿಂದ ಮಿಡ್ಲ್ ಆಫ್ ಮೇ ತಿಂಗಳಿಗೆ. ಬ್ಯಾಂಕ್ ನಿಫ್ಟಿ ಸ್ಟಾಕ್ಸು 12 ಇದೆ. ಹಾಗೂ ಆ ಲಿಸ್ಟನ್ನು ಹಾಕಿದ್ದೀನಿ. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ಬಂಧನ್ ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಫೆಡರಲ್ ಬ್ಯಾಂಕ್ ಹಾಗೂ ಇಂಡಸ್ಇಂಡ್ ಬ್ಯಾಂಕು. ಈ ಎಲ್ಲ ಕಂಪ್ನೀಸು ಬ್ಯಾಂಕ್ ನಿಫ್ಟಿಲಿದೆ. ಹಾಗೂ ಇದು ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಅವರ ಡೇಟಾ ಹೇಳ್ತಾ ಇದೆ. JM ಫೈನಾನ್ಷಿಯಲ್ ಅವರು ಇನ್ನೊಂದೇನೋ ಡೇಟಾನ ಕಂಪೈಲ್ ಮಾಡಿದೆ ಅಂದರೆ ಕೆಲವು ಸ್ಟಾಕ್ಸು ಈ ಪೀರಿಯಡಲ್ಲಿ ಫೆಬ್ರವರಿ ಟು ಮಿಡ್ ಮೇ ಎಲೆಕ್ಷನ್ ಇಯರಲ್ಲಿ ಔಟ್ ಪರ್ಫಾರ್ಮರ್ಸ್ ಆಗಿದ್ದಾರೆ ಹಿಸ್ಟ್ರಿಯಲ್ಲಿ. ಹಾಗೂ ಕೆಲವುದು ಅಂಡರ್ ಪರ್ಫಾರ್ಮ್ ಮಾಡಿದೆ ಹಿಸ್ಟಾರಿಕಲ್ ಡೇಟಾ ನೋಡಿದರೆ. ಆ ಲಿಸ್ಟನ್ನು ನಿಮ್ಮ ಮುಂದೆ ಈಗ ಹಾಕ್ತಾ ಇದ್ದೀನಿ. ಔಟ್ ಪರ್ಫಾರ್ಮೆನ್ಸ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಹಿಸ್ಟಾರಿಕ್ ಆಗಿ ನೋಡಿದರೆ ಕೋಟಕ್ ಮಹೀಂದ್ರ ಬ್ಯಾಂಕು, ಸೀಮೆನ್ಸು, ಶ್ರೀ ಸಿಮೆಂಟ್ಸು, UPL ಹಾಗೂ ಇಂಡಸ್ಇಂಡ್ ಬ್ಯಾಂಕು. ಅಂಡರ್ ಪರ್ಫಾರ್ಮ್ ಮಾಡಿದ್ದು HUL, ಡಿವಿಸ್ ಲ್ಯಾಬ್ಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, ಗ್ಲೆನ್ ಮಾರ್ಕ್ ಫಾರ್ಮಾ ಹಾಗೂ HCL ಟೆಕ್ನಾಲಜೀಸ್. ಸೊ ಈ 2 ಲಿಸ್ಟ್ ಸ್ಟಾಕ್ಸು ಅಬ್ಸರ್ವ್ ಮಾಡ್ತಾ ಬನ್ನಿ. ಹೇಗೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಇಲ್ವಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಔಟ್ ಪರ್ಫಾರ್ಮರ್ಸು 35ರಿಂದ 53% ಮೇಲೆ ಹೋಯಿತು ಆವ್ರೇಜ್ ಆಗಿ ಅಂತ ಅವರ ಡೇಟಾ ಹೇಳ್ತಾ ಇದೆ. ಹಾಗೂ ಅಂಡರ್ ಪರ್ಫಾರ್ಮರ್ಸು ಮಿನಿಮಮ್ 7% ಬಿದ್ದಿತ್ತು. ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಅದು ಏನು ಪೀರಿಯಡ್ ಇರ್ತದೆ ಅದಕ್ಕೆ ಪೋಸ್ಟ್ ಎಲೆಕ್ಷನ್ ಪೀರಿಯಡ್ ಅಂತ ಕರಿತೀವಿ. ಹಾಗೂ ಆವಾಗ ಯಾವ ಥರ ಮಾರ್ಕೆಟ್ಸ್ ಮೂವ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಆ್ಯಕ್ಚುಲಿ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಅಂತ ಅಪ್ರಾಕ್ಸಿಮೇಟ್ಲಿ 10 to 15% ಆಗುತ್ತೆ ಅಂತ ಹಿಸ್ಟಾರಿಕಲ್ ಡೇಟಾ ಹೇಳ್ತಾ ಇದೆ. ಆದರೆ ನಾವು ನೋಡಬೇಕಾಗತ್ತೆ ಹಿಸ್ಟ್ರಿ ರಿಪೀಟ್ ಆಗ್ತದಾ ಇಲ್ವಾ ಅಂತ. ಹಿಸ್ಟ್ರಿ ಏನಾದರೂ ರಿಪೀಟ್ ಆದರೆ ಆರಾಮಾಗಿ ನಿಫ್ಟಿ 25,000 ಮಾರ್ಕು ಕ್ರಾಸ್ ಆಗಿ ಇನ್ನೂ ಸುಮಾರು ಮೇಲೆ ಹೋಗ್ಬೋದು. ಆದರೆ ಆ್ಯಕ್ಚುಯಲ್ ರಿಸಲ್ಟ್ಸಿಗೆ ನಾವು ನೋಡಬೇಕಾಗುತ್ತೆ. ನಾನಿಲ್ಲಿ ಆವ್ರೇಜ್ ರಿಟರ್ನ್ಸ್ ಅಂತ ಹೇಳುವಾಗ ಹಿಸ್ಟ್ರಿ ವೈಸು ನಾನು ಹೇಳ್ತಾ ಇದ್ದೀನಿ. ಹಿಸ್ಟ್ರಿ ಪ್ರಕಾರ ಆಗಲೇಬೇಕು ಈ ವರ್ಷ ಅಲ್ಲ ಅಂತ ಏನಿಲ್ಲ. ಮಾರ್ಕೆಟ್ಸು ಸುಮಾರು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಲೋಕಲ್ ಫ್ಯಾಕ್ಟರ್ಸ್, ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್, ಆ ಟೈಮಲ್ಲಿ ಯಾವ ಥರ ಇರ್ತದೆ ನೋಡಿಕೊಂಡು ಅದರ ಪ್ರಕಾರ ಮಾರ್ಕೆಟ್ಸ್ ಅಪ್ ಆರ್ ಡೌನ್ ಹೋಗ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ.
ಹಾಗೂ ನಿಮ್ಮ ಪ್ರಕಾರ ಈ ವರ್ಷ 2024 ನಿಫ್ಟಿ 25,000 ಮಾರ್ಕ್ ಕ್ರಾಸ್ ಆಗುತ್ತೆ ಅಂತಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ 25,000 ಮಾರ್ಕ್ ಕ್ರಾಸೇ ಆಗಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.